ಪರಶ್ರಮ ಶಿಷ್ಟಿಯ ನಮ್ಮ ಈ ನಾಡು ಬಹುಶಃ ಧಾರ್ಮಿಕ ಆಚಾರ ವಿಚಾರಗಳಿಗೆ ಇಡೀ ವಿಶ್ವದಲ್ಲೇ ಒಂದು ವಿಶೇಷವಾದ ಮಾನ್ಯತೆಯನ್ನು ಪಡ್ಕೊಂಡಿದೆ. ನಮ್ಮ ತುಳುನಾಡಿನ ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ, ಅದೇ ರೀತಿ ಈ ಉತ್ಸವಗಳು ಇರ್ಬೋದು, ಧಾರ್ಮಿಕ ಕ್ಷೇತ್ರದ ಉತ್ಸವಗಳಿರ್ಬೋದು, ಕಂಬಳಗಳು, ಮಾರಿ ಪೂಜೆ, ಕೋಳಿ ಪಡೆಗಳು ಅದರೊಂದು ಭಾಗವಾಗಿದೆ. ಈಗಾಗಲೇ ತಲಾಂತರದಿಂದ ಹಿರಿಯರಿಂದ ಅದನ್ನು ಆಚರಿಸಲ್ಪಟ್ಟು ಬಂದಿದೆ. ಏಕೆಂದರೆ ಈ ಭಾಗದಲ್ಲಿ ದೈವಾರಾಧನೆ ಅಂತೇಳಿದರೆ ಅದರ ಕೋಲದ ಮೂಲಕ ಅದರ ಆರಾಧನೆಗಳನ್ನು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಮಾಡುವಂಥ ಒಂದು ಪದ್ಧತಿ. ಭೂತಾರಾಧನೆ ಕೂಡ ಅದೇ ರೀತಿ ಬಬ್ಬು ಇರ್ಬೋದು, ಬೊಬ್ಬಾರಿ ಸಾಗಳಲ್ಲಿ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಡೀತದೆ. ಅದೇ ರೀತಿ ಜಾತ್ರೆಗಳಂತ ಹೇಳಿದರೆ ಪ್ರತಿ ವರ್ಷಕ್ಕೊಮ್ಮೆ ದೇವರ ಆ ಜಾತ್ರೆಯ ಸಂದರ್ಭದಲ್ಲಿ ರಥೋತ್ಸವದ ಮೂಲಕ ದೇವರನ್ನು ರಥದಲ್ಲಿ ಕಾಣುವಂಥ ಒಂದು ಅವಕಾಶವನ್ನು ನಮ್ಮ ತುಳುನಾಡು ಪರಂಪರೆಯಲ್ಲಿ ನಾವು ಕಾಣ್ತಾ ಬಂದಿದೆ. ಆದರೆ ಇಂದಿನಿಂದಲೂ ಕೂಡ ಯಕ್ಷಗಾನವು ಕೂಡ ಒಂದು ಹರಕೆಯ ರೀತಿಯಲ್ಲಿ, ಯಾಕೆಂದರೆ ದೇವರ ಪೂಜೆಯ ಮೂಲಕ, ಗಣಪತಿ ಪೂಜೆಯ ಮೂಲಕ ನಾವು ಯಕ್ಷಗಾನವನ್ನು ಪ್ರಾರಂಭ ಮಾಡ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಕೆಲವರ ಭಾಗದಲ್ಲಿ ಇವತ್ತು ಯಕ್ಷಗಾನ ಇರ್ಬೋದು, ಈ ಕೋಲಗಳಿರ್ಬೋದು, ಅದೇ ರೀತಿ ದೈವ ಆರಾಧನೆಗೆ ಸಂಬಂಧಪಟ್ಟಂಥ ಕೋಲೆ ಅಂಕಗಳನ್ನು ತಡೆಯುವಂಥ ಒಂದು ಪ್ರಯತ್ನಗಳಾಗ್ತಿದೆ. ಬಹುಶಃ ಇವತ್ತು ಇದು ನಮ್ಮ ತುಳುವರ ಧಾರ್ಮಿಕ ಭಾವನೆಗೆ ಒಂದು ಧಕ್ಕೆ ತರುವಂಥ ಒಂದು ಪ್ರಸಂಗ ಇಲ್ಲಿ ನಡೀತಿದೆ. ಆ ಸಂದರ್ಭದಲ್ಲಿ ರಾಜಕೀಯೇತರವಾಗಿ ಯಾರೇ ಇರ್ಬೋದು, ತುಳುವರಲ್ಲಿ ನಮಗೆಲ್ಲರಿಗೆ ಗೌರವ. ಅದರಲ್ಲಿ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ದೈವಾರಾಧನೆ ಮಾಡೋ ಸಂದರ್ಭದಲ್ಲಿ, ಭೂತಾರಾಧನೆ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷದ ಬ್ಯಾನರ್ಗಳಲ್ಲಿ ನಾವು ಆ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ನಮ್ಮ ಊರಿನವರೆಲ್ಲರೂ ಸೇರಿಕೊಂಡು ಕಿರಿಯರು ರಾಜಕೀಯವನ್ನು ಹೊರತುಪಡಿಸಿ ಬಿಟ್ಟು ಅಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಸೇವೆಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾಳ ಒಂದು ಭಾವನಾತ್ಮಕ ಸಂಬಂಧ ಇದ್ದಂಥ ಈ ಮಾರಿ ಪೂಜೆ ಇರ್ಬೋದು, ಮಾರಿ ಪೂಜೆ ನಂತರದ ಈ ಕೋಳಿ ಪಡೆ ಇರ್ಬೋದು. ಯಾಕೆಂದರೆ ಅದರದ್ದೇ ಒಂದು ಹಿನ್ನೆಲೆ ಇದೆ. ಯಾಕೆಂದರೆ ಕೋಳಿ ಅಂಕ ಅಂತ ಹೇಳಿದರೆ ಅದು ಜೂಜು ಅಲ್ಲ, ಕೆಲವರಿಗೆ ಅಂತ ಹೇಳಿದರೆ ಅದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳು, ಜೂಜು. ಅದರಿಂದ ಜನರು ದಾರಿ ತಪ್ತಾರಂತ. ಖಂಡಿತವಾಗಿ ಜೂಜಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಕ್ಕೆ ನಮ್ಮದು ಬೆಂಬಲವಿಲ್ಲ, ನಾವು ಅದಕ್ಕೆ ಸಹಕಾರವನ್ನು ಕೊಡೋದಿಲ್ಲ. ಆದರೆ ಈ ಕೋಳಿ ಅಂಕ ಅಂತೇಳಿದರೆ 2 ಕೋಳಿಗಳನ್ನು ಅದರಲ್ಲಿ ಆಟ ಆಡಿಸುವ ಸಂದರ್ಭದಲ್ಲಿ ಅದರ ರಕ್ತವನ್ನು ನೆಲಕ್ಕೆ ಚೆಲ್ಲಬೇಕು, ಅದೊಂದು ನಮ್ಮ ಧಾರ್ಮಿಕ ಹಿನ್ನೆಲೆ. ಈ ಹಿಂದೆ ಕೂಡ ಕಾಪು ಮಾರಿ ಪೂಜೆಯ ಸಂದರ್ಭದಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಒಮ್ಮೆ ಅದನ್ನು ನಿರ್ಬಂಧ ಮಾಡಿತು, ಪ್ರಾಣಿ ಹತ್ಯೆ ಮಾಡಬಾರ್ದು, ಕೋಳಿ ಹತ್ಯೆ ಮಾಡಬಾರ್ದು ಅಂತ. ಆದರೆ ಅದರ ಪರಿಣಾಮ ಏನೆಂಬುದನ್ನು ಆ ಸಂದರ್ಭದಲ್ಲಿ ಅವರಿಗೆ ಅದು ಅರ್ಥವಾಗಿದೆ. ನಂತರ ಅದಕ್ಕೆ ಮತ್ತೆ ಪುನರ್ಚಾಲನೆ ಕೊಟ್ಟರು. ಏಕೆಂದರೆ ಆ ಸಂದರ್ಭದಲ್ಲಿ ಭಾಳಷ್ಟು ಅನಾಹುತಗಳು, ಅವಘಡಗಳು ಆ ಭಾಗದಲ್ಲಿ ಆಗಿ ಜನರು ಅದನ್ನು ಅನುಭವಿಸಿದ್ದಾರೆ. ಅದೇ ರೀತಿ ಸರ್ಕಾರದ ಪ್ರತಿನಿಧಿಗಳು ಕೂಡ ಅದಕ್ಕೆ ಯಾರೆಲ್ಲ ಅದರ ಪರವಾಗಿದ್ದವರೆಲ್ಲ ಅನುಭವಿಸಿದ್ದಾರೆ. ಅದರಿಂದಾಗಿ ಇವತ್ತು ನಾವು SP ಅವರಿಗೆ ಮನವಿ ಮಾಡಿದ್ದೇವೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಕ್ಕೆ ನೀವು ಬರಬೇಡಿ, ನಮಗೆ ಸಹಕಾರ ಮಾಡಿ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಭಾಳ ಇತಿಹಾಸ ಇದೆ, ಭಾಳ ಅದಕ್ಕೆ ಹಿನ್ನೆಲೆ ಇದೆ. ಸರ್ಕಾರಕ್ಕೆ ಕೂಡ ನಾವು ನಾಡು ಗುರುವಾರ ಮುಖ್ಯಮಂತ್ರಿಗಳಿಗಿರ್ಬೋದು, ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ತೇವೆ. ಇದರಲ್ಲಿ ನಮ್ಮದು ಯಾವುದೇ ರಾಜ್ಯಕ್ಕೆ ಇಲ್ಲ, ಕಾಂಗ್ರೆಸ್, BJP, JDS ಎಂಬ ವಿಚಾರ ಇಲ್ಲ. ಅದನ್ನು ತಕ್ಷಣ ಅದಕ್ಕೆ ಅವಕಾಶವನ್ನು ಕೊಡಬೇಕು. ಕೇವಲ ಒಂದು 2 ಗಂಟೆ, ಏಕೆಂದರೆ ದಿನನಿತ್ಯ ಬೆಳಗಿಂದ ಸಾಯಂಕಾಲ ತನಕ ಮಾಡುವಂಥದ್ದು, ಚಪ್ಪರ ಹಾಕಿ ಅಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳು ಮಾಡುವಂಥದ್ದಲ್ಲ. ಕೇವಲ ಒಂದು 2 ಗಂಟೆ. ಏಕೆಂದರೆ ಪ್ರಮುಖವಾಗಿ ಒಂದು ಚೌತಿ, ಅಷ್ಟಮಿ ಮತ್ತು ದೀಪಾವಳಿ, ಯುಗಾದಿ, ಶಿವರಾತ್ರಿ ಒಂದು ನಮ್ಮ ಪ್ರಮುಖ ಹಬ್ಬಗಳು. ಅದರ ಜೊತೆಗೆ ನಮ್ಮ ಊರಿನ ಮಾರಿ ಪೂಜೆಗಳು, ನಮ್ಮ ಊರಿನಲ್ಲಿರುವಂಥ ಗ್ರಾಮದ ದೇವರ ಉತ್ಸವ, ಅದರ ನಂತರ ನಡೆಯುವಂಥ ಜಾತ್ರೆ ಸಂದರ್ಭ ನಡೆಯುವಂಥ ಈ ಸೋಡ್ತಿ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ, ಸೋಡ್ತಿ. ಅದಕ್ಕೆ ಒಂದು ಅವಕಾಶವನ್ನು ಕೊಡಬೇಕಂತ ವಿನಂತಿಯನ್ನು ಮಾಡಿದ್ದೇವೆ. SP ಅವರು ಸರ್ಕಾರದ ಮೇಲೆ ನಾವು ಅವರ ಗಮನ ತರ್ತೇವೆ, ಅವರ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ರಾಜ್ಯಕೇತರವಾಗಿ ಎಲ್ಲರೂ ಧಾರ್ಮಿಕ ಮುಖಂಡರಿರ್ಬೋದು, ರಾಜಕೀಯ ಮುಖಂಡರು ಸೇರಿಸಿಕೊಂಡು ನಮ್ಮ ತುಳುನಾಡ ಗೌರವವನ್ನು ಉಳಿಸುವಂಥ ಕೆಲಸ, ತುಳುನಾಡಿನ ಜನರಿಗೆ ಈ ಎಲ್ಲ ಧಾರ್ಮಿಕ ಭಾವನೆಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಒಬ್ಬ ಶಾಸಕನಾಗಿ ನಾನು ಖಂಡಿತವಾಗಿ ಮಾಡ್ತೇನೆಂಬ ವಿಚಾರವನ್ನು ತಮ್ಮ ಮುಂದೆ ನಾನು ಹೇಳ್ತಿದ್ದೇನೆ. ಅದೇ ರೀತಿ ಒಂದು ವೇಳೆ ನಮ್ಮ ಗೌರವಕ್ಕೆ ಧಕ್ಕೆ ಬಂದ ಅಂತ ಹೇಳಿದರೆ ಮತ್ತೊಮ್ಮೆ ಎಲ್ಲ ಹಿರಿಯ ಮುಖಂಡರು, ಧಾರ್ಮಿಕ ಮುಖಂಡರು ಸೇರಿಕೊಂಡು ಇದಕ್ಕೆ ಯಾವ ರೀತಿ ಹಿಂದೆ ಕೋಲ ಯಾವ ರೀತಿ ಆಗ್ತಿತ್ತು ಅದೇ ರೀತಿ ಮುಂದುವರಿಬೇಕು. ಈ ಹಿಂದೆ ಕಂಬಳಗಳು ಯಾವ ರೀತಿ ಆಗ್ತಿತ್ತು, ಈಗಾಗಲೇ ತಮಗೆ ಗೊತ್ತುಂಟು. ಕಂಬಳದ ಬಗ್ಗೆ ಭಾಳಷ್ಟು ಹೋರಾಟಗಳಾಗಿ ಮತ್ತೊಮ್ಮೆ ಸರ್ಕಾರದ ಮುಂದೆ ಆ ವಿಚಾರ ಇದ್ದು ಕೋರ್ಟಲ್ಲಿ ಕೂಡ ಅದಕ್ಕೆ ಅನುಮತಿ ಸಿಕ್ಕಿದೆ. ಅದಕ್ಕೆ ಸರ್ಕಾರದ ಮುಂದೆ ಕೂಡ ನಾವು ವಿಚಾರವನ್ನು ಪ್ರಸ್ತಾವ ಮಾಡ್ತೇವೆ. ಒಂದು ವೇಳೆ ಇಲ್ಲದಿದ್ದಲ್ಲಿ ಜನಪರ ಹೋರಾಟದ ಮೂಲಕ ತುಳುನಾಡ ಗೌರವವನ್ನು ಉಳಿಸುವಂಥ ಕೆಲಸ ಖಂಡಿತವಾಗಿಯೂ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.